ಕಾಂತನು ಕಂತು ರೂಪವನ್ನು ತೊಟ್ಟು ದುರಕ್ಕೆ ಹೋಗುವನಂತೆ. ಆದ ಕಾರಣ ಬರದಿಂದ ಹೋಗಿ ಕಾಂತನ ಚರಣಕ್ಕೆ ವಂದಿಸಿ ಅರಮಂದಿರಕ್ಕೆ ಕರೆದುಕೊಂಡು ಬರನ ತಂಗಿ ಸುಭಾಂಗಿ ಕನಕಾಗಿ ಇಂತ ಬರಗಾಲದ ಇಬ್ಬರು ಮಾಡ್ಕೊಂಡಿಲ್ಲ ಮಾರಾಯನ ₹100 ಇವರು ಅಭಿಮಾನ್ಯ ಪಾತ್ರ ಮಾಡಂತ ₹501 ನಿನ್ನ ಪಯಣದಲ್ಲಿ ನಾನು ಕೂಡುವ ಪಯಣದ ಕೊಟ್ಟು ನಿನಗಾತಕ್ಕೆ ಬೇಕು ಸುಂದರಿ. ನನಗೆ ಬೇಕಿಲ್ಲದ ಮೇಲೆ ಮತ್ತಾರಿಗೆ ಬೇಕಿರೋದು ಸುಂದರಿ. ಸರ್ವದ ಎಂದಕ್ಕೆ ಮುಂದೆ ತಿಳಿಸಿದರೆ ಓದಕ್ಕಾಗವ ಜಯವಾಗುವುದಲ್ಲ ಸುಂದರಿ. ಜಯವಾಗುವುದಿಲ್ಲವೇ? ಹೌದು ಸುಂದರಿ. ಯಾರು ಹೇಳಿದರು? ಯಾರು ಹೇಳಿದರವ ಸುಂದರಿ? ಪ್ರಿಯೇ ನನ್ನ ಒಳ್ಳೆದೇ ಹೇಳುವನೆ ಕೇಳೋ. ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ ತಮ್ಮ ಪಾದ ಪದ್ಮಗಳಿಗೆ ಮಗಾಶ್ರಯ ಮೇಲ ಆಚರಿಸಿದ ಚಕೋರ ಪಕ್ಷಿಯಂತೆ ವಾರದೆ ಆಚರಿಸಿದ ಮಚ್ಚಂಗಳಂತೆ ಕಾಂತ ನಾವು ನಿಮ್ಮ ಆಶ್ರಯವನ್ನು ಪಡೆದು ಬಂದಿರುವೆವು. ನಾವೆಲ್ಲ ಬಂದರು ಸುಂದರಿ. ಅಷ್ಟರಲ್ಲಿ ನಮ್ಮ ಮೇಲೆ ಎಂತ ಮನಸ್ಸು ಮಾಡಿ ಕಾರಣಕ್ಕೆ ಪೋದಿಯ ಪ್ರಿಯ ತಮ್ಮ ಪಾದ ಪದ್ಮಗಳಿಗೆ ನಮಗೆ ಆಶ್ರಯ. ಮುಗಿಯಾದ ಮಾಡಿದೀವಿ ಮನೆ
ತಗಮಾಡದ ನಿನ್ನ ಕ್ರೋಧನಿಗೆ ತೆರಳಬಹುದೇ ಮುದ್ದು ಬುದ್ಧಿಯಾದ ಪದ್ಮಾಕ್ಷಿ ಪದ್ಮ ಯುವದೊಳಗೆ ದುರಬತ್ತೆಗಳೆಂಬ ಯಾವತ್ತ ವೈರಿಗಳ ಗಲಕವಂತರವಂತರವಾದ ಜನರ ಸುವತ್ತನೆಯನ್ನ ಮಾಡುತ್ತ ಹೋಗುವ ಸಮಯದಲ್ಲೇ ಉದ್ದೇಶ ನಿನ್ನ ಮತ್ತದಿಂದ ಗೃಹದೊಳಗೆ ತೆರಳಿ ರಮಣೆ ಮೋಹನ ಬಗೆ ಕೇಕೆಳ ಗ್ರಾಮದಲ್ಲಿ ಮೆಂಬರ್ ಆದ ಸುರೇಶ್ ಅಣ್ಣವರು ಉಮ್ಮಕ್ಕ ಅವರಿಗೆ 501 ರೂಪಾಯಿ ಎಂದು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಯಾರ ಕೂಡ ಪಂಚವನ್ನು ಹೋಗುತ್ತೀವಿ ಹೋಗುವವರೊಡನೆ ಪಂಥವನ್ನು ತೊಟ್ಟು ಹೋಗುವನು ಸುಂದರಿ ಕಾರಣ ಧೋರಣರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತೀವಿ ಹೌದು ಸುಂದರಿ ಬೇಡಕ್ಕಂತ ಯಾತಕ್ಕೆ ಬೇಡ ಸುಂದರಿ ಅವರು ಸಾಮಾನ್ಯದವರಲ್ಲ ನಾನೇ ಸಾಮಾನ್ಯದವನೇ ಸುಂದರಿ ನೀನು ಸಾಮಾನ್ಯದವನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರಿ ಇಬ್ಬರನ್ನ ಕಚ್ಚಿಕೊಂಡಲ್ಲಿ ಅದಕ್ಕಾಗಿ ಹೋಗುವನು ಸುಂದರಿ ಇಬ್ಬರ ಸತಿಯರೊಡನೆ ಉಲ್ಲಾಸ ತುಂಬಿರುವುದನ್ನು ಬಿಟ್ಟು ಕಾರಣ ಧೋರಣರು ಕೂಡ ಪಂಥವನ್ನು ತೊಟ್ಟು ಹೋಗುವುದು ತರವಲ್ಲ ಯುದ್ಧವನ್ನು ಮಾಡಿ ಬಂದು ನಿಮ್ಮಲ್ಲಿ ಸಂತೋಷದಿಂದಿರುವನು ಸುಂದರಿ ಕಾಂತ ಕಾಂತೆ ಕಾರಣ ಧೋರಣರ ವಿಚಾರ ನೀನು ತಿಳಿದುಕೊಂಡಿರುವೆಯಾ ನಾನೇ ಸಾಮಾನ್ಯದವನೇ ಸುಂದರಿ ನಲ್ಲ ನನ್ನೆಯ ಅಭಿಮನ್ಯು ಸುಂದರ ಕಾಸು ಉತ್ತರೆಯ ಕಾಂತೆ ಅವರ ವಿಚಾರವು ಹೇಳಲೆ ಹೇಳ